ರಾಜಕೀಯವಾಗಿ ಮಾತಾಡಲಿ, ಕಾನ್ಸ್ಟಿಟ್ಯೂಷನ್ ಸಂಬಂಧ ಮಾತಾಡ್ತಾ ಇರ್ತಾರೆ ಅಂತ ಹೇಳುವಂಥವ್ರು. ಅದಕ್ಕೆ ನಾನು ಹೇಳುವಂಥದ್ದು ಇಷ್ಟೇ, ಅದು ಅವ್ರಿಗೆ ಗೊತ್ತಿದೆ, ಎಜೆಂಡಾ ತಂದೆಲ್ಲ ಗೊತ್ತಿದೆ. ಪೊನ್ನಣ್ಣರು ಒಂದು ಈ ಬಹಳ ಸ್ಪಷ್ಟವಾಗಿದೆ, ಅವರ ನಡವಳಿಕೆ ಮತ್ತು ಇನ್ನಿತರ ವಿಚಾರಗಳು ತರೋದು ಬೇಡ, ಸಂವಿಧಾನಬದ್ಧ ವಿಚಾರ ಮುಂದೆ ತೆಕ್ಕೊಂಡು ಹೋದ ಕೆಲಸ ನಾವು ಇವತ್ತು ಮಾಡಿ. ಅದು ಹಾಗೆ ಮಾತಾಡ್ತಾ ಇದಾರಲ್ರಿ, ಏನ್ ನೇಮ ಇಲ್ವಾ? ಆಯ್ತು, ಮಾತಾಡಿ ಮುಗಿದಲ್ಲ, ಕಂಟಿನ್ಯೂ ಮಾಡಲಿ. ಓಕೆ, ಅವರು ಹೇಳ್ತಾನೆ ಇಲ್ಲ, ಅವರು ವ್ಯಕ್ತಿಗತವಾಗಿ ನಡವಳಿಕೆ ಬಗ್ಗೆ ಮಾತಾಡಿಲ್ಲ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೇಳ್ತಾ ಇದ್ದಾರೆ. ಅದನ್ನೇ ಮಾತಾಡಿ ಮುಂದೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೇಳ್ತಾ ಇದ್ದಾರೆ. ಆಯ್ತು, ಮುಗಿಲಿಸಿ. ಈಗ ಮೊನ್ನವರು ಮುಂದುವರಿಸಿ ಸರ್. ರೂಲಿಂಗ್ ಏನ್ ಕೊಟ್ರಿ ಸರ್? ಹೇಳಿದೆ ನಾನು ಆಗ್ಲೇ, ಏನ್ ಹೇಳಿದ್ರಿ? ನಡವಳಿಕೆ ಸಂಬಂಧಪಟ್ಟ ಮಾತಾಡ್ಲಿಕ್ಕಿಲ್ಲ, ಕಾನ್ಸ್ಟಿಟ್ಯೂಷನ್ ವಿಚಾರ ಏನಿದೆ ಅದನ್ನು ಅವರಿಗೆ ಹೇಳ್ಬಹುದು. ಈಗ ಮುಂದುವರಿಸಿ, ಒಂದ್ಸಲ ಮುಂದುವರಿಸಿ. ಅಧ್ಯಕ್ಷರೇ, ನಾವು ಈಗಾಗಲೇ ನಾನು ಹೇಳಿದಾಗೆ ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಬಿ ಯು ಎವರ್ ಸೋ ಹೈ, ದ ಲಾ ಇಸ್ ಅಬೌವ್ ಯು. ಬಿ ದ ಲಾ ಎವರ್ ಸೋ ಹೈ, ದಿ ಕಾನ್ಸ್ಟಿಟ್ಯೂಷನ್ ಇಸ್ ಅಬೌವ್. ಅಷ್ಟನ್ನು ಮಾತ್ರ ನಾನು ಸ್ಪಷ್ಟಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರು ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಈ ದೇಶದಲ್ಲಿ. ಸಂವಿಧಾನದೇ ಅತಿ ಎತ್ತರದಲ್ಲಿರುವಂಥದ್ದು. ಅದರಿಂದ ಸಂವಿಧಾನದನ್ನ ಉಲ್ಲೇಖವನ್ನು ಮಾಡಿ ಮಾತಾಡ್ತಾ ಇದ್ದೀನಿ. ಈಗ ಇಂಥ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ನವರು ಬಹಳ ಸ್ಪಷ್ಟವಾಗಿ ಪ್ರಶ್ನೆಯನ್ನು ಕೇಳಿ ಉತ್ತರ ಕೊಟ್ಟಿದ್ದಾರೆ. ಈಗ ನಮ್ಮ ಸದನದಲ್ಲೂ ಕೂಡ ಅದೇ ಪ್ರಕ್ರಿಯೆ ನಡೆದಿದೆ. ದಿ ಸ್ಪೀಚ್ ವಾಸ್ ಲೈಡ್ ಡೀಮ್ ಟು ಹ್ಯಾವ್ ಬಿನ್ ರೆಡ್ ಔಟ್ ಅಂಡ್ ಆಕ್ಸೆಪ್ಟೆಡ್. ಅದಕ್ಕೆ ನಾವು ಇವತ್ತು ವಂದನವನ್ನು ಮಂಡನೆ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಕ್ಯಾನ್ ದ ಲೇಯಿಂಗ್ ಆನ್ ದ ಟೇಬಲ್ ಬಿ ಎ ಸಬ್ಸ್ಟಿಟ್ಯೂಟ್ ಫಾರ್ ಡೆಲಿವರಿ ಆಫ್ ದಿ ಅಡ್ರೆಸ್ ಅಂಡರ್ ಆರ್ಟಿಕಲ್ 176 by the governor? The answer should ordinarily be in the negative. This is what the courts have said. So that the judgment may not be misunderstood, I desire to make the position clear. The provisions of Article 176 are mandatory. Unless the provisions are complied with, that is to say, unless the governor delivers a speech informing the legislature of the causes of the summons, the legislature should not transact legislative business. A governor cannot decline to deliver a speech and thus refuse to perform a constitutional duty. This is the law of the land. ನಾನು ಯಾರಿಗೂ ವ್ಯಕ್ತಿಗತವಾಗಿ ಮಾತಾಡ್ತಾ ಇಲ್ಲ, ದೇಶದ ಕಾನೂನು ಮತ್ತು ಸಂವಿಧಾನವನ್ನು ಹೇಳ್ತಾ ಇದ್ದೀನಿ. ಸಂವಿಧಾನದ ಅಡಿನಲ್ಲಿ ನಾವು ಸರ್ಕಾರ, ಸಂಪುಟ ಸಭೆಯ ನಿರ್ಧಾರಗಳು, ಸಲಹೆ ಸೂಚನೆ ಮೇಲೆ ಭಾಷಣ ತಯಾರಾಗ್ತದೆ. ಆ ಭಾಷಣವನ್ನ ಕಡ್ಡಾಯವಾಗಿ ಇಲ್ಲಿ ಸದನದಲ್ಲಿ ಓದಿ ನಮ್ಮ ಶಾಸನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡೋದು ಸಂವಿಧಾನ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು. ಅದಾಗದೇ ಇರುವಂಥದ್ದು ನನಗೆ ನೋವನ್ನು ಉಂಟು ಮಾಡಿದೆ ಅಂತ ಹೇಳೋದಕ್ಕೋಸ್ಕರ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟು ಬೇರೆ ಯಾವ ಟೀಕೆಯನ್ನು ನಾನು ಮಾಡಲಿಕ್ಕೆ ಹೋಗ್ತಾ ಇಲ್ಲ.